ಆತ್ಮೀಯ S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ತ್ರಿಭಾಷಾ ಸೂತ್ರ 3 ಭಾಷೆಗಳು ಕನ್ನಡ, ಹಿಂದಿ, ಇಂಗ್ಲೀಷ್ ಕರ್ನಾಟಕದಲ್ಲೇ, ತಮಿಳುನಾಡಲ್ಲಿ ತಮಿಳು, ಹಿಂದಿ, ಇಂಗ್ಲೀಷ್, ಈ ರೀತಿ ಪ್ರತಿಯೊಂದು ರಾಜ್ಯದಲ್ಲಿ ತ್ರಿಭಾಷಾ ಸೂತ್ರವನ್ನು ಹಾಕಬೇಕು ಅಂತ ಒಂದಿನ ಡಿಸಿಷನ್ ತೊಗೊಂಡಿದ್ವಿ. ಯಾಕಂದರೆ ಇದು ಬೇರೆ ಬೇರೆ ಭಾಷೆಗಳ ಬೇರೆ ಬೇರೆ ಜನಾಂಗದ ಒಂದು ನಮ್ಮ ದೇಶ ಆಗಿದ್ದರಿಂದ ಎಲ್ಲರಿಗೂ ಅವ್ರವ್ರ ಭಾಷೆಯನ್ನು ಕಲಿಯೋ ಜೊತೆಗೆ ಒಂದು ರಾಷ್ಟ್ರೀಯ ಭಾಷೆಯನ್ನು ಹಿಂದಿ ಮಾಡಿದ್ರು. ಹಿಂದಿ ಅಂತ ಕರ್ಕೊಳ್ತಾ ಇದ್ವಿ, ಆದರೆ ರಾಷ್ಟ್ರೀಯ ಭಾಷೆ ಅಂತಿಲ್ಲ, ಅದೊಂದು ಭಾಷೆ ಅಷ್ಟೆ ಅಂಥೇಳಿ ಹಿಂದಿ ಹೇರಿಕೆಯನ್ನು ವಿರೋಧ ಮಾಡುವವರು ಇವತ್ತು ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ತಮಿಳುನಾಡು ಮತ್ತು ಉತ್ತರ ಭಾರತಕ್ಕೆ ಒಂದಿಷ್ಟು ಹಿಂದಿ ಮತ್ತು ತಮಿಳಿಗೆ ಮೇಲ್ಮೇಲೆ ಅವ್ರು ತಿಕ್ಕಟ್ಟು ಆಗ್ತಾನೆ ಇರ್ತದೆ. ತಮಿಳು ನಾವು ದ್ರಾವಿಡರು, ನಾವು ದಕ್ಷಿಣದವರು, ನಾವು ನಮ್ಮ ಮೇಲೆ ಉತ್ತರದವ್ರ ದಬ್ಬಾಳಿಕೆ ಬೇಡ ಅನ್ನುವಂಥ ವಾದವನ್ನು ಮೊದಲೇ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅನೇಕ ಐತಿಹಾಸಿಕ ಏನಪ್ಪ ಅಂದ್ರೆ ಹಿನ್ನೆಲೆನೂ ಅದ, ಇಲ್ಲಂತಲ್ಲ. ಮುಂದೆ ಪೆರಿಯಾರ್ ಅಂತ ಇ ವಿ ರಾಮಸ್ವಾಮಿ ಅಯ್ಯಂಗಾರ್ ಅವರು ಈ ಒಂದು ವಿಷಯದಲ್ಲೇ ಏನಪ್ಪ ಅಂತಂದ್ರೆ ಈ ತಮಿಳು ಭಾಷೆಯನ್ನು ಪ್ರೀತಿಸೋ ಜೊತೆಗೆ ದ್ರವಿಡಿಯರು ನಾವೆಲ್ಲ ದ್ರವಿಡ ಮುನ್ನೇತ್ರ ಕಸಗಮ್ಮನ್ನುವಂಥ ಒಂದು ದ್ರವಿಡರ ಒಂದು ಅಸ್ತಿತ್ವದ ನೆರಗಟ್ಟಿನಲ್ಲೇ ತಮ್ಮ ರಾಜ್ಯವನ್ನು ಕಟ್ಟಿದವರು ಮತ್ತು ಆ ದಿಶೆಯಲ್ಲಿ ಆ ರಾಜ್ಯ ರಚನೆ ಆಗಿದ್ದು ಅಷ್ಟು ಸತ್ಯದ. ಹೀಗಾಗಿ ಮೇಲ್ಮೇಲೆ ತಿಕ್ಕಾಡಿದ್ದಾರೆ ಆರಂಭದಿಂದಲೂ, ಆರಂಭದಿಂದಲೂ ಅದು ಇವತ್ತು ಇನ್ನೂ ಅಷ್ಟು ಜೋರಾಗಿದೆ. ಅದರಲ್ಲೂ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಂಡ್ರೆ ಮಾತ್ರ ನಿಮಗೆ ಅನುದಾನ ಅನ್ನುವಂಥ ಮಾತನ್ನು ಧರ್ಮೇಂದ್ರ ಪ್ರಧಾನ್ ಅವರು, ಶಿಕ್ಷಣ ಮಿನಿಸ್ಟರ್, ಇವತ್ತು ತಮಿಳುನಾಡಿಗೆ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದರಲ್ಲೂ ತಮಿಳುನಾಡು ಮುಖ್ಯಮಂತ್ರಿ ನಮ್ಮ ಸ್ಟಾಲಿನ್ ಅವರಿಂದ ಸ್ಪಷ್ಟ ಹೇಳಿದ್ದಾರೆ, ನೀವು 10,000 ಕೋಟಿ ರೂಪಾಯಿ ನಮಗೆ ಕೊಡ್ತೀವಿ ಅಂದರೂ ಸಹಿತ ನಾವು ತ್ರಿಭಾಷಾ ಸೂತ್ರವನ್ನು ಅಳವಡಿಸುವುದಿಲ್ಲ. ತಮಿಳು, ಇಂಗ್ಲೀಷ್, ನಮ್ಗೆ ಲಿಂಕ್ ಲ್ಯಾಂಗ್ವೇಜ್ ಇಂಗ್ಲೀಷು, ತಮಿಳು, ಇದು ಬಿಟ್ಟು ಮತ್ತೊಂದಿಲ್ಲ ಅಂತೇಳಿ. ಹೀಗಾಗಿ ಇದೊಂದು ತಿಕ್ಕಲು ಜೋರು ಹಿಡಿದದ. ಹಿಂದಿಯನ್ನು ಅದರಲ್ಲೂ ತಮಿಳುನಾಡು ಆಗಿರ್ಬೋದು, ಈ ನಮ್ಮ ಕೇರಳ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಮುಂದೆ ಇವರೆಲ್ಲರೂ ವಿಶೇಷವಾಗಿ ವಿರೋಧಂತೆ ಮಾಡೋದು ಹಿಂದಿಯನ್ನು, ಬಟ್ ಇದು ಬೇಡಪ್ಪ ಅನ್ನೋದು. ಅದರಲ್ಲೂ ತೀವ್ರವಾಗಿ ವಿರೋಧ ಮಾಡೋದು ತಮಿಳುನಾಡು ಮತ್ತು ದಕ್ಷಿಣದ ರಾಜ್ಯಗಳು. ಕರ್ನಾಟಕದಲ್ಲಿ ಹಿಂದಿ ವಿರೋಧ ಮಾಡೋದಿಲ್ಲ, ಬಟ್ ಅದರ ಅವಶ್ಯಕತೆ ಇಲ್ಲ ಅನ್ನುವಂಗೆ ಇಲ್ಲಿಯೂ